ಮಕ್ಕಳೇ, ತವರು ಕಲಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಸಮಾಸವನ್ನ ಕುರಿತು ಅಭ್ಯಾಸ ಮಾಡಿದ್ದೀರಿ. ಆ ಭಾಗದಲ್ಲಿ ನೀವು ಸಮಾಸ ಎಂದರೇನು, ಸಮಾಸ ಪದದ ನಿಷ್ಪತ್ತಿ, ಸಮಾಸದ ಪದದಲ್ಲಿ ಬರುವಂತಹ ಪೂರ್ವ ಪದ ಮತ್ತು ಉತ್ತರ ಪದ, ವಿಗ್ರಹ ವಾಕ್ಯವನ್ನ ಹೇಗೆ ಮಾಡುವುದು ಮತ್ತು ಸಮಾಸದ ವಿಧಗಳು, ಸಮಾಸದ ಲಕ್ಷಣಗಳನ್ನ ಕುರಿತಾಗಿ ನೀವು ಅಭ್ಯಾಸವನ್ನ ಮಾಡಿದ್ದೀರಿ. ಅದೇ ರೀತಿ ನೀವು ಸಮಾಸದ ವಿಧಗಳಲ್ಲಿ ತತ್ಪುರುಷ ಸಮಾಸವನ್ನ ಕೂಡ ನೀವು ಅಭ್ಯಾಸವನ್ನ ಮಾಡಿದ್ರಿ. ಇಂದಿನ ಭಾಗದಲ್ಲಿ ನಾವು ಸಮಾಸದ ಮತ್ತೊಂದು ವಿಧವಾದ ಕರ್ಮಧಾರೆಯ ಸಮಾಸವನ್ನ ಅಭ್ಯಾಸ ಮಾಡೋಣ. ಬನ್ನಿ, ಹಾಗಾದರೆ ಕರ್ಮಧಾರೆಯ ಸಮಾಸದ ಲಕ್ಷಣಗಳನ್ನ ನಾವು ನೋಡೋಣ. ಉತ್ತರ ಪದದರ್ಥ ಪ್ರಧಾನ ಸಮಾಸ. ನೋಡಿ, ಇಲ್ಲಿ ಕರ್ಮಧಾರೆಯ ಸಮಾಸದಲ್ಲಿ ಉತ್ತರ ಪದಕ್ಕೆ ಅರ್ಥದ ಪ್ರಾಧಾನ್ಯತೆ ಇರುತ್ತದೆ. ಅಂದರೆ ನೀವು ಎಲ್ಲಿಯವರೆಗೂ ಉತ್ತರ ಪದವನ್ನ ರಿವೀಲ್ ಮಾಡೋದಿಲ್ಲ, ಹೇಳುವುದಿಲ್ಲ, ಅಲ್ಲಿಯವರೆಗೂ ಪೂರ್ವ ಪದದ ಅರ್ಥ ಕೊನೆಗೊಳ್ಳುವುದಿಲ್ಲ. ಹಾಗಾಗಿ ಉತ್ತರ ಪದದರ್ಥ ಪ್ರಧಾನ ಸಮಾಸ ಅಂತ ನಾವು ಕರ್ಮಧಾರೆಯ ಸಮಾಸವನ್ನ ಕರೀತೀವಿ. ಎರಡನೆಯ ಲಕ್ಷಣವನ್ನ ನೋಡುವುದಾದರೆ ಗುಣವಾಚಕ ಪ್ಲಸ್ ನಾಮವಾಚಕ ಪದಗಳು ಬಂದಿರ್ತವೆ. ಅಂದರೆ ಪೂರ್ವ ಪದದಲ್ಲಿ ಗುಣವಾಚಕ ಪದ ಮತ್ತು ಉತ್ತರ ಪದದಲ್ಲಿ ನಾಮವಾಚಕ ಅಥವಾ ನಾಮಪದಗಳು ಬಂದಿರುತ್ತವೆ. ವಿಶೇಷಣ ಮತ್ತು ವಿಶೇಷ್ಯ. ನೋಡಿ, ಇಲ್ಲಿ ನಾನು ಈಗಾಗಲೇ ಹೇಳಿದಂತೆ ಗುಣವಾಚಕ ಪದ ಅಂದರೆ ಇಲ್ಲಿ ವಸ್ತುವಿನ, ವ್ಯಕ್ತಿ ಅಥವಾ ಸ್ಥಳದ ವಿಶೇಷತೆಯನ್ನ ಹೇಳುವುದನ್ನ ನಾವು ವಿಶೇಷಣ ಅಂತ ಕರಿತೀವಿ. ಆಡ್ಜೆಕ್ಟಿವ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಿ. ವಿಶೇಷಣ ಪ್ಲಸ್ ವಿಶೇಷ್ಯ. ವಿಶೇಷಣ ಅಂದ್ರೆ ಯಾವುದು? ಗುಣ. ವಿಶೇಷ್ಯ ಅಂದ್ರೆ ನೀವು ಯಾವ ವಸ್ತು ಅಥವಾ ವ್ಯಕ್ತಿಯ ಅಥವಾ ಸ್ಥಳದ ಗುಣವನ್ನ ಹೇಳ್ತಾ ಇದ್ರಿ, ಅದು ವಿಶೇಷ್ಯ. ಈ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದ್ದರೆ, ಪೂರ್ವ ಪದದಲ್ಲಿ ವಿಶೇಷಣ ಮತ್ತು ಉತ್ತರ ಪದದಲ್ಲಿ ವಿಶೇಷ್ಯದಿಂದ ಕೂಡಿದ್ದರೆ ಅದು ಕರ್ಮಧಾರೆಯ ಸಮಾಸ. ಮುಂದಿನದು ಉಪಮೇಯ ಮತ್ತು ಉಪಮಾನ. ನೋಡಿ, ಉಪಮೇಯ ಉಪಮಾನಗಳನ್ನ ನೀವು ಅಲಂಕಾರದಲ್ಲಿ ಕಲ್ತಿದ್ದೀರಿ. ಉಪಮೇಯ ಅಂದ್ರೆ ನೀವು ಯಾವ ವಸ್ತುವನ್ನ ಹೋಲಿಕೆ ಮಾಡ್ತಾ ಇದ್ದೀರಿ. ಉಪಮಾನ ಅಂದ್ರೆ ಯಾವ ವಸ್ತುವಿಗೆ ನೀವು ಹೋಲಿಕೆಯನ್ನ ಮಾಡ್ತಾ ಇದ್ದೀರಿ. ಸಿಮಿಲಿ ಅಂತ ನೀವು ಕರಿತೀರಿ ಇಂಗ್ಲಿಷ್ ನಲ್ಲಿ. ಕರ್ಮಧಾರೆಯ ಸಮಾಸ. ಈ ಉಪಮಾನ ಮತ್ತು ಉಪಮೇಯಗಳು ಅದಲು ಬದಲಾಗಿ, ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಅದಲು ಬದಲಾಗಿಯೂ ಕೂಡ ಬರಬಹುದು. ಈ ಮೇಲಿನ ಎಲ್ಲಾ ಲಕ್ಷಣಗಳನ್ನ ನಾವು ಇಟ್ಕೊಂಡು ಒಟ್ಟಾರೆಯಾಗಿ ಸಮಾಸದ ಅರ್ಥವನ್ನ ಈ ರೀತಿಯಾಗಿ ನಾವು ವ್ಯಾಖ್ಯಾನಿಸಬಹುದು. ಸಮಾಸ ಪ್ರಕ್ರಿಯೆ ನಡೆಯುವಾಗ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿದ್ದು, ಇಲ್ಲಿ ಉಪಮೇಯ, ಉಪಮಾನ, ವಿಶೇಷಣ ಮತ್ತು ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಈ ಸಮಾಸ ಪ್ರಕ್ರಿಯೆ ನಡೆಯುವಾಗ ಇಲ್ಲಿ ಲಿಂಗ, ವಚನ ಮತ್ತು ವಿಭಕ್ತಿಗಳಿದ್ದು, ಇವು ಇಲ್ಲಿ ಲಿಂಗ, ವಚನ ಮತ್ತು ವಿಭಕ್ತಿಗಳಿದ್ದು ಅವು ಉಪಮೇಯ, ಉಪಮಾನ ಅಥವಾ ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಕರ್ಮಧಾರೆಯ ಸಮಾಸವನ್ನ ನಾವು ತತ್ಪುರುಷ ಸಮಾಸದ ಒಂದು ಭಾಗವಾಗಿ ಕೂಡ ನಾವು ಪರಿಗಣಿಸ್ತೀವಿ. ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳನ್ನ ನೀವು ವಿಗ್ರಹ ಮಾಡಿದಾಗ ಅಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ಅಂತ್ಯವಾಗುತ್ತದೆ. ಅದೇ ರೀತಿ ನೀವು ಕನ್ನಡ ಮತ್ತು ಕನ್ನಡ ಪದಗಳನ್ನ ವಿಗ್ರಹ ಮಾಡಿದಾಗ ಪೂರ್ವ ಪದದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವು ಅಂತ್ಯವಾಗುತ್ತದೆ. ಅಂದರೆ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳನ್ನ ವಿಗ್ರಹಿಸಿ ನೀವು ಸಮಾಸ ಮಾಡಿದಾಗ ಅಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರುತ್ತದೆ ಅಂತ್ಯದಲ್ಲಿ, ಪೂರ್ವ ಪದದಲ್ಲಿ. ಅದೇ ರೀತಿ ನೀವು ಕನ್ನಡ ಮತ್ತು ಕನ್ನಡ ಪದಗಳನ್ನ ವಿಗ್ರಹಿಸಿ ಸಮಾಸ ಮಾಡಿದಾಗ ಅಲ್ಲಿ ಪ್ರಥಮ ವಿಭಕ್ತಿ ಬರುತ್ತದೆ ಪೂರ್ವ ಪದದ ಅಂತ್ಯದಲ್ಲಿ. ಈಗ ಈ ಸಮಾಸಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡುವುದಾದರೆ, ಮೊದಲನೆಯದಾಗಿ ಕನ್ನಡ ಪ್ಲಸ್ ಕನ್ನಡ ಪದಕ್ಕೆ ಉದಾಹರಣೆ. ಸಮಾಸ ಪದ ಇಸ್ ಈಕ್ವಲ್ ಟು ಪೂರ್ವ ಪದ ಪ್ಲಸ್ ಉತ್ತರ ಪದ ಅಥವಾ ಪರಪದ. ಇದನ್ನ ನಾವು ಸೂತ್ರವಾಗಿ ಇಟ್ಕೊಳ್ಬೇಕು. ಹೆಮ್ಮರ ಇಸ್ ಈಕ್ವಲ್ ಟು ಹಿರಿದು ಪ್ಲಸ್ ಮರ. ನೋಡಿ, ಇಲ್ಲಿ ಹೆಮ್ಮರ ಅನ್ನುವಂಥದ್ದು ಸಮಾಸ ಪದ, ಅದನ್ನ ನೀವು ವಿಗ್ರಹ ವಾಕ್ಯ ಮಾಡಿದಾಗ ಹಿರಿದು ಪ್ಲಸ್ ಮರ ಬಂತು. ಹಿರಿದು ಅನ್ನುವಂಥದ್ದು ಇಲ್ಲಿ ಗುಣವನ್ನ ಹೇಳುವುದರಿಂದ ಇದು ಗುಣವಾಚಕ ಪದ ಮತ್ತು ಮರ ಅನ್ನುವಂಥದ್ದು ನಾಮಪದ. ಗುಣವಾಚಕ ಮತ್ತು ನಾಮಪದ ಸೇರಿದೆ, ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಮುಂದಿನದನ್ನ ನೋಡುವುದಾದರೆ ಇಮ್ಮಾವು, ಇನಿದು ಪ್ಲಸ್ ಮಾವು. ಇನಿದು ಪ್ಲಸ್ ಮಾವು ಅಂದ್ರೆ ಇನಿದು ಅಂದ್ರೆ ತಂಪಾದ, ಸೊಂಪಾದ. ಇನಿದು ಪ್ಲಸ್ ಮಾವು ಇಮ್ಮಾವು. ಇಂಚರ ಇಸ್ ಈಕ್ವಲ್ ಟು ಇನಿದು ಪ್ಲಸ್ ಸ್ವರ, ಇಂಪಾದ ಸ್ವರ, ಮೆಲೋಡಿ ವಾಯ್ಸ್ ಅಂತ ನೀವು ಹೇಳ್ತಿರಲ್ಲ ಹಾಗೆ ಇನಿದು ಪ್ಲಸ್ ಸ್ವರ
ಇಂಪಾದ ಸ್ವರ, ಅದನ್ನ ನಾವು ಇಂಚರ ಅಂತ ಕರಿತೀವಿ. ಇನಿದು ಹಿರಿದು ಇವು ಏನಿವು? ಇನಿದು ಹಿರಿದು ಇವೆಲ್ಲ ಗುಣವಾಚಕಗಳು. ಅದೇ ರೀತಿ ಹಳೆಯ ಬಟ್ಟೆ, ಹಳೆಯದು ಪ್ಲಸ್ ಬಟ್ಟೆ ನೋಡಿ, ಹಳೆಯದು ಅನ್ನುವಂಥದ್ದು ಕೂಡ ಒಂದು ಗುಣವಾಚಕ, ಬಟ್ಟೆ ಅನ್ನುವಂಥದ್ದು ನಾಮಪದ. ಹಾಗಾಗಿ ಹಳೆಯದು ಪ್ಲಸ್ ಬಟ್ಟೆ, ಹಳೆ ಬಟ್ಟೆ, ಇದು ಕರ್ಮಧಾರೆಯ ಸಮಾಸ. ನಂತರದ್ದು ಬೆಳ್ಮುಗಿಲು, ಬಿಳಿಯ ಪ್ಲಸ್ ಮುಗಿಲು. ಬಿಳಿಯ, ಬಿಳಿ, ಕರಿ, ಕೆಂಪು, ಹಸಿರು ಇವೆಲ್ಲ ಗುಣವಾಚಕ ಪದಗಳು. ಬಿಳಿಯ ಪ್ಲಸ್ ಮುಗಿಲು, ಮುಗಿಲು ಅಂದ್ರೆ ಆಕಾಶ. ಬಿಳಿಯ ಪ್ಲಸ್ ಮುಗಿಲು ಬೆಳ್ಮುಗಿಲು. ಹೆಬ್ಬಾಗಿಲು ನೋಡಿ, ಹಿರಿದು ಪ್ಲಸ್ ಬಾಗಿಲು, ಹೆಬ್ಬಾಗಿಲು. ಅದೇ ರೀತಿ ಕೆಂದಾವರೆ, ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ. ಕೆಂಪದು ಅಂತಾನು ನೀವು ಹೇಳ್ಬೋದು, ಕೆಂಪದು ಪ್ಲಸ್ ತಾವರೆ, ಕೆಂದಾವರೆ. ಕೆಂಪುದು, ಕೆಂಪುದು ಅಂದ್ರೆ ಇಲ್ಲಿ ಬಣ್ಣ, ಬಣ್ಣವನ್ನ ಹೇಳುವಂತದ್ದು ಗುಣವಾಚಕ. ಕರಿದು ಪ್ಲಸ್ ಮೋಡ ಇಸ್ ಈಕ್ವಲ್ ಟು ಕಾರ್ಮೋಡ ನೋಡಿ, ಕಾರ್ಮೋಡ. ಕರಿದು, ಕರಿಯುದು ಕೂಡ ಬಣ್ಣ, ಅದು ಒಂದು ವಿಶೇಷಣ. ಮೋಡ, ಮೋಡ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೇಘ ಅಂತ ನೀವು ಹೇಳ್ತೀರಿ. ಮುಂದಿನದು ಹೆಜ್ಜೇನು, ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಕೆಂಬವಳ, ಕೆಚ್ಚನೆ ಪ್ಲಸ್ ಪವಳ. ಇಲ್ಲಿ ಬಕಾರಕ್ಕೆ ಪಕಾರ, ಹಳೆಗನ್ನಡದಲ್ಲಿ ನಿಮ್ಗೆ ಗೊತ್ತಿದೆ ಬಕಾರಕ್ಕೆ ನಾವು ಪಕಾರವನ್ನ ಬಳಸ್ತೀವಿ. ಹಾಗಾಗಿ ನೀವು ಕೆಚ್ಚನೆ ಪ್ಲಸ್ ಹವಳ ಅಂತಾನು ಬಿಡಿಸಬಹುದು ಪಕಾರಕ್ಕೆ ಹಕಾರ, ಅಥವಾ ಬಕಾರಕ್ಕೆ ಪಕಾರವಾಗಿ ನೀವಿಲ್ಲಿ ಕೆಚ್ಚನೆ ಪ್ಲಸ್ ಪವಳ ಅಂತಾನು ಬಿಡಿಸಬಹುದು. ಕಮಲದಂತೆ ಪ್ಲಸ್ ಮುಖ ಇಸ್ ಈಕ್ವಲ್ ಟು ಕಮಲ ಮುಖ ನೋಡಿ. ಕಮಲದಂತೆ ಉಪಮೇಯ ಉಪಮಾನ. ಕಮಲದಂತೆ ಯಾವುದನ್ನ ನೀವು, ಯಾವುದಕ್ಕೆ ನೀವು ಹೋಲಿಸ್ತಾ ಇದ್ದೀರಾ? ಕಮಲದಂತೆ, ಕಮಲಕ್ಕೆ ನೀವು ಹೋಲಿಸ್ತಾ ಇದ್ದೀರಾ. ಉಪಮಾನ, ಯಾವುದನ್ನ ನೀವು ಹೋಲಿಸ್ತಾ ಇದ್ದೀರಾ? ಮುಖವನ್ನ ಹೋಲಿಸ್ತಾ ಇದ್ದೀರಾ. ಕಮಲ ಮುಖ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸ. ಹೆಬ್ಬಾವು ಇಸ್ ಈಕ್ವಲ್ ಟು ಹಿರಿದು ಪ್ಲಸ್ ಹಾವು ಅಥವಾ ಪಾವು ಅಂತಾನು ನೀವು ಬರೀಬಹುದು. ಮುಂದಿನದು ಮೆಲ್ವಾತು, ಮೆಲ್ಲಿತು ಪ್ಲಸ್ ಮಾತು. ಮೆಲ್ಲಿತು ಅಂದ್ರೆ ಮೃದುವಾದ, ಮೃದುವಾದ ಪ್ಲಸ್ ಮಾತು, ಮೆಲ್ವಾತು. ಮೃದು ಅನ್ನುವಂಥದ್ದು ಇಲ್ಲಿ ವಿಶೇಷಣವನ್ನ ತೋರಿಸುತ್ತದೆ. ಅದೇ ರೀತಿ ಮೆಲ್ ನುಡಿ, ಮೆಲ್ ನುಡಿ ಮಾತು ಇವೆಲ್ಲವುಗಳು ಮಾತನ್ನ ವ್ಯಕ್ತಪಡಿಸ್ತವೆ. ಮೆಲ್ಲಿತು ಮಾತು, ಮೆಲ್ವಾತು. ಮೆಲ್ಲಿತು ನುಡಿ, ಮೆಲ್ನುಡಿ. ಮೆಲ್ವಾಸು, ಮೆಲ್ಲಿತು ಪ್ಲಸ್ ಪಾಸು. ಪಾಸು ಅಂದ್ರೆ ಹಾಸು, ಹಾಸಿಗೆ. ಮೆಲ್ಲಿತು ಪ್ಲಸ್ ಪಾಸು, ಮೆಲ್ವಾಸು ಅಂದ್ರೆ ಮೆತ್ತನೆಯ ಮೃದುವಾದ ಹಾಸಿಗೆ ಅಂತ ಅರ್ಥ. ಹಿರಿಯ ಮಕ್ಕಳು ಇಸ್ ಈಕ್ವಲ್ ಟು ಹಿರಿಯರು ಪ್ಲಸ್ ಮಕ್ಕಳು. ಹಿರಿಯರು ಕಿರಿಯರು ಇದು ಕೂಡ ವಿಶೇಷಣದ ಅರ್ಥವನ್ನ ತೋರುತ್ತದೆ. ಮಕ್ಕಳೇ, ಈಗ ನಾವು ಸಂಸ್ಕೃತ ಮತ್ತು ಸಂಸ್ಕೃತ ಪದಕ್ಕೆ ಉದಾಹರಣೆಗಳನ್ನ ನೋಡೋಣ. ಸಮಾಸ ಪದ ಇಸ್ ಈಕ್ವಲ್ ಟು ಪೂರ್ವ ಪದ ಪ್ಲಸ್ ಉತ್ತರ ಪದ ಅಥವಾ ಪರಪದ. ನೀಲೋತ್ಪಲ ಇಸ್ ಈಕ್ವಲ್ ಟು ನೀಲವಾದ ಪ್ಲಸ್ ಉತ್ಪಲ. ಅಂದ್ರೆ ಉತ್ಪಲ ಅಂದ್ರೆ ನೈದಿಲೆ, ನೀಲ ಅಂದ್ರೆ ನೀಲಿ, ನೀಲಿ ನೈದಿಲೆ. ಉತ್ಪಲ ಅಂದ್ರೆ ನೈದಿಲೆ ಅಂತ ನಾವು, ತಾವರೆ ಅಥವಾ ನೈದಿಲೆ ಹೂವು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ದಿವ್ಯ ಪ್ರಕಾಶ, ದಿವ್ಯ ಪ್ರಕಾಶ, ದಿವ್ಯವಾದ ಪ್ರಕಾಶ. ದಿವ್ಯವಾದ ಅಂದ್ರೆ ಅತ್ಯಂತ ಅದ್ಭುತವಾದ, ದೊಡ್ಡದು ಅಂತ ನಾವು ಹೇಳ್ಬೋದು. ಶ್ವೇತ ವಸ್ತ್ರ ಇಸ್ ಈಕ್ವಲ್ ಟು ಶ್ವೇತವಾದ ಪ್ಲಸ್ ವಸ್ತ್ರ. ಶ್ವೇತ ಅಂದ್ರೆ ಬಿಳಿ ಅಂತ ಅರ್ಥ, ವಸ್ತ್ರ ಅಂದ್ರೆ ಬಟ್ಟೆ, ಬಿಳಿಯ ಬಟ್ಟೆ ಅಂತ ಅರ್ಥ. ಪೀತಾಂಬರ ಇಸ್ ಈಕ್ವಲ್ ಟು ಪೀತವಾದ ಪ್ಲಸ್ ಅಂಬರ. ಪೀತ ಅಂದ್ರೆ ಹಳದಿ ಅಂತ ಅರ್ಥ, ಅಂಬರ ಅಂದ್ರೆ ಬಟ್ಟೆ, ವಸ್ತ್ರ, ಬಟ್ಟೆ, ವ್ಯಸನ ಇವೆಲ್ಲ ಸಮಾನಾರ್ಥಕ ಪದಗಳಲ್ಲಿ ಬರುತ್ತೆ. ಅಂಬರ ಅನ್ನುವಂಥದ್ದು ಬಟ್ಟೆ, ಹಳದಿಯ ವಸ್ತ್ರ ಅಥವಾ ಹಳದಿಯ ಬಟ್ಟೆ ಅಂತ ನಾವು ಹೇಳ್ತೇವೆ. ಬೃಹದ್ ವೃಕ್ಷ, ಬೃಹತ್ತಾದ, ಬೃಹತ್ ಅಂದ್ರೆ ದೊಡ್ಡ, ಬೃಹತ್ ಅಂದ್ರೆ ದೊಡ್ಡ, ದೊಡ್ಡದಾದ ವೃಕ್ಷ, ವೃಕ್ಷ ಅಂದ್ರೆ ಮರ. ಮತ್ತವಾರಣ ಇಸ್ ಈಕ್ವಲ್ ಟು ಮತ್ತವಾದ ಪ್ಲಸ್ ವಾರಣ. ವಾರಣ ಅಂದ್ರೆ ಆನೆ, ಮತ್ತವಾದ ಅಂದ್ರೆ ಮದಿಸಿದ ಆನೆ, ಮದ ಬಂದ ಆನೆ ಅಂತ ನಾವು ಹೇಳ್ತೇವೆ. ನೀಲ ಶರದಿ, ನೀಲವಾದ ಅಂದ್ರೆ ನೀಲಿ, ಶರಧಿ ಅಂದ್ರೆ ಸಮುದ್ರ, ನೀಲಿಯ ಸಮುದ್ರ. ನೀಲ ಶರಧಿ ಇಸ್ ಈಕ್ವಲ್ ಟು ನೀಲವಾದ ಪ್ಲಸ್ ಶರಧಿ. ಮೇಲಿನ ಉದಾಹರಣೆಗಳಲ್ಲಿ ಮಕ್ಕಳೇ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಹಿರಿದು ಮತ್ತು ಬಿಳಿಯ, ಬೃಹತ್, ದಿವ್ಯ, ಕೆಚ್ಚನೆ ಇವು ವಿಶೇಷಣಗಳಾಗಿವೆ. ಮರ, ಮುಗಿಲು, ಬಾಗಿಲು ಮುಂತಾದವು ಇಲ್ಲಿ ವಿಶೇಷವಾಗಿವೆ. ಹಾಗಾಗಿ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿರುವಂತಹ
ಪದಗಳನ್ನ ನಾವು ವಿಗ್ರಹ ವಾಕ್ಯ ಮಾಡಿ ಕೂಡಿಸಿ ಬರೆದಾಗ ಅದು ಕರ್ಮಧಾರೆಯ ಸಮಾಸವಾಗಿ ಬದಲಾಗುತ್ತದೆ. ಹಾಗಾಗಿ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರುವಂತಹ ಪದಗಳಿದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸವೆಂದು ಗುರುತಿಸುತ್ತೇವೆ. ಮಕ್ಕಳೇ, ಇದುವರೆಗೂ ನೀವು ಅಭ್ಯಾಸ ಮಾಡಿದಂತಹ ತತ್ಪುರುಷ ಸಮಾಸ ಮತ್ತು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನಿಲ್ಲಿ ನೀಡ್ತಾ ಇದ್ದೀನಿ. ಉತ್ತರಗಳು ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಉತ್ತರಗಳನ್ನ ತಿಳಿಸಿ. ಮೊದಲನೆಯದು, ಬೆಳ್ಮುಗಿಲು ಪದದಲ್ಲಿರುವ ವಿಶೇಷಣ ಯಾವುದು? ಆಯ್ಕೆಗಳು: ಅ ಮುಗಿಲು, ಆ ಬಿಳಿಯ, ಕ ಬೆಳ್ಳಗೆ. ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ನಂತರದ್ದು, ಕಣ್ಣುರಿ ಪದದ ಸರಿಯಾದ ವಿಗ್ರಹ ವಾಕ್ಯ ಯಾವುದು? ಅ ಕಣ್ಣಿನ ಪ್ಲಸ್ ಉರಿ, ಆ ಕಣ್ಣಿನಲ್ಲಿ ಪ್ಲಸ್ ಉರಿ, ಕ ಕಣ್ಣಿನಿಂದ ಪ್ಲಸ್ ಉರಿ. ಉತ್ತರವನ್ನ ಕಮೆಂಟ್ ಮಾಡಿ. ಮೂರನೆಯದು, ತೇರು ಮರ ಪದವು ಯಾವ ವಿಭಕ್ತಿ ತತ್ಪುರುಷ ಸಮಾಸವಾಗಿದೆ? ಅ ತೃತೀಯ ತತ್ಪುರುಷ ಸಮಾಸ, ಬ ಚತುರ್ಥಿ ತತ್ಪುರುಷ ಸಮಾಸ, ಕ ಷಷ್ಠಿ ತತ್ಪುರುಷ ಸಮಾಸ. ನಂತರದ್ದು ನೋಡೋಣ. ಹಗಲುಗನಸು ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತದೆ? ಅ ಹಗಲಿನ ಪ್ಲಸ್ ಕನಸು, ಬ ಹಗಲಿನಲ್ಲಿ ಪ್ಲಸ್ ಕನಸು, ಕ ಹಗಲಿಗೆ ಪ್ಲಸ್ ಕನಸು. ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನದು, ಪುಲಿಯಳ್ಕು ಎಂಬುದು ಯಾವ ಸಮಾಸ? ಆಯ್ಕೆಗಳು: ಅ ತೃತೀಯ ತತ್ಪುರುಷ ಸಮಾಸ, ಬ ಸಪ್ತಮಿ ತತ್ಪುರುಷ ಸಮಾಸ, ಕ ಕರ್ಮಧಾರೆಯ ಸಮಾಸ. ಆರನೆಯ ಪ್ರಶ್ನೆ, ದೇವಮಂದಿರ ಪದದ ವಿಗ್ರಹ ವಾಕ್ಯ ಗುರುತಿಸಿ. ಆಯ್ಕೆಗಳು: ಅ ದೇವನಲ್ಲಿ ಪ್ಲಸ್ ಮಂದಿರ, ಬ ದೇವರಿಗೆ ಪ್ಲಸ್ ಮಂದಿರ, ಕ ದೇವರ ಪ್ಲಸ್ ಮಂದಿರ. ಉತ್ತರವನ್ನ ತಿಳಿಸಿ. ಏಳನೆಯದು, ವಯೋವೃದ್ಧ ಪದವು ಯಾವ ವಿಭಕ್ತಿಯಿಂದ ಕೂಡಿದೆ? ಆಯ್ಕೆಗಳು: ಅ ತೃತೀಯ ವಯಸ್ಸಿನಿಂದ, ಬ ಷಷ್ಠಿ ವಯಸ್ಸಿನ, ಕ ಸಪ್ತಮಿ ವಯಸ್ಸಿನಲ್ಲಿ. ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಸೇರಿದೆ? ನಂತರದ ಪ್ರಶ್ನೆ, ಹೆಮ್ಮರ ಪದವು ಯಾವ ಸಮಾಸಕ್ಕೆ ಸೇರಿದೆ? ಆಯ್ಕೆಗಳು: ಅ ತತ್ಪುರುಷ ಸಮಾಸ, ಬ ಕರ್ಮಧಾರೆಯ ಸಮಾಸ, ಕ ದ್ವಿಗು ಸಮಾಸ. ಉತ್ತರವನ್ನ ತಿಳಿಸಿ. ನಂತರ ಇಂಚರ ಪದದ ವಿಗ್ರಹ ರೂಪವೇನು? ಆಯ್ಕೆಗಳು ಮಕ್ಕಳೇ: ಅ ಇನಿದಾದ ಪ್ಲಸ್ ಸ್ವರ, ಬ ಇಂಪಾದ ಪ್ಲಸ್ ಸ್ವರ, ಕ ಇನಿದು ಪ್ಲಸ್ ಸ್ವರ. ನಂತರದ ಪ್ರಶ್ನೆ, ಕಾಲುಬಳೆ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು ಇಲ್ಲಿವೆ: ಅ ಷಷ್ಠಿ ತತ್ಪುರುಷ ಸಮಾಸ, ಬ ಸಪ್ತಮಿ ತತ್ಪುರುಷ ಸಮಾಸ, ಕ ಕರ್ಮಧಾರೆಯ ಸಮಾಸ. ಮುಂದಿನ ಪ್ರಶ್ನೆ ಮಕ್ಕಳೇ, ಕೆಂದಾವರೆ ಪದವನ್ನು ಹೀಗೆ ಬಿಡಿಸಬಹುದು. ನಿಮ್ಮ ಆಯ್ಕೆಗಳು: ಅ ಕೆಂಪಾದ ಪ್ಲಸ್ ತಾವರೆ, ಬ ಕೆಂಪು ಪ್ಲಸ್ ತಾವರೆ, ಕ ಕೆಚ್ಚನೆ ಪ್ಲಸ್ ತಾವರೆ. ನಂತರದ ಪ್ರಶ್ನೆ, ಕಾರ್ಮೋಡ ಎಂಬ ಪದದ ಸರಿಯಾದ ವಿಗ್ರಹ ವಾಕ್ಯ ಯಾವುದು? ನಿಮ್ಮ ಆಯ್ಕೆಗಳು ಇಲ್ಲಿವೆ: ಅ ಕಪ್ಪು ಪ್ಲಸ್ ಮೋಡ, ಬ ಕರಿಯ ಪ್ಲಸ್ ಮೋಡ, ಕ ಕರಿದು ಪ್ಲಸ್ ಮೋಡ. ಮುಂದಿನ ಪ್ರಶ್ನೆ 13, ಮೆಲ್ವಾತು ಪದವು ಈ ಕೆಳಗಿನ ಯಾವುದರಿಂದ ರೂಪಿತವಾಗಿದೆ? ಆಯ್ಕೆಗಳು: ಅ ಮೆಲ್ಲನೆ ಪ್ಲಸ್ ಮಾತು, ಬ ಮೆಲ್ಲಿತು ಪ್ಲಸ್ ಮಾತು, ಕ ಮೇಲಿನ ಪ್ಲಸ್ ಮಾತು. ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸಿ, ಮರೆಯದಿರಿ. ನಂತರ 14ನೆಯ ಪ್ರಶ್ನೆ, ಹಿರಿಯ ಮಕ್ಕಳು ಎಂಬ ಪದದ ವಿಗ್ರಹ ರೂಪವೇನು? ಅ ಹಿರಿದಾದ ಪ್ಲಸ್ ಮಕ್ಕಳು, ಬ ಹಿರಿಯರು ಪ್ಲಸ್ ಮಕ್ಕಳು, ಕ ಹಿರಿದು ಪ್ಲಸ್ ಮಕ್ಕಳು. ನಂತರದ ಪ್ರಶ್ನೆ, ನೀಲೋತ್ಪಲ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಅ ಕರ್ಮಧಾರೆಯ ಸಮಾಸ, ಬ ಷಷ್ಠಿ ತತ್ಪುರುಷ ಸಮಾಸ, ಕ ಸಪ್ತಮಿ ತತ್ಪುರುಷ ಸಮಾಸ. ನಂತರದ ಪ್ರಶ್ನೆ, ಶ್ವೇತ ವಸ್ತ್ರ ಪದದ ಅರ್ಥವೇನು? ನಿಮ್ಮ ಆಯ್ಕೆಗಳು ಇಲ್ಲಿವೆ ಮಕ್ಕಳೇ: ಅ ಬಿಳಿಯ ಪ್ಲಸ್ ಬಟ್ಟೆ, ಬ ಬಿಳಿಯ ಪ್ಲಸ್ ಕುದುರೆ, ಕ ಬಿಳಿಯ ಪ್ಲಸ್ ಕಮಲ. ಮುಂದಿನ ಪ್ರಶ್ನೆ, ಪೀತಾಂಬರ ಪದವನ್ನು ಬಿಡಿಸಿದಾಗ ಸಿಗುವ ರೂಪ. ಆಯ್ಕೆಗಳು: ಅ ಪೀತದ ಪ್ಲಸ್ ಅಂಬರ, ಬ ಪೀತವಾದ ಪ್ಲಸ್ ಅಂಬರ, ಕ ಪೀತದಲ್ಲಿ ಪ್ಲಸ್ ಅಂಬರ. ಮುಂದಿನ ಪ್ರಶ್ನೆ, ಮತ್ತವಾರಣ ಯಾವ ಸಮಾಸದ ಅಡಿಯಲ್ಲಿ ಬರುತ್ತದೆ? ಆಯ್ಕೆಗಳು ಇಲ್ಲಿವೆ ಮಕ್ಕಳೇ: ಅ ತತ್ಪುರುಷ ಸಮಾಸ, ಬ ದ್ವಂದ್ವ ಸಮಾಸ,
ಕ ಕರ್ಮಧಾರೆಯ ಸಮಾಸ. ಮುಂದಿನ ಪ್ರಶ್ನೆ, ಪುರುಷೋತ್ತಮ ಪದದ ವಿಗ್ರಹ ವಾಕ್ಯ ಯಾವುದು? ಅ ಪುರುಷರಲ್ಲಿ ಪ್ಲಸ್ ಉತ್ತಮ, ಬ ಪುರುಷರ ಪ್ಲಸ್ ಉತ್ತಮ, ಕ ಪುರುಷನಿಂದ ಪ್ಲಸ್ ಉತ್ತಮ. ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮರೆಯದೆ ತಿಳಿಸಿ. ನಂತರದ್ದು ಹಾಗೂ ಕೊನೆಯ ಪ್ರಶ್ನೆ ಮಕ್ಕಳೇ, ಕಣ್ಗುರುಡ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು: ಅ ಷಷ್ಠಿ ತತ್ಪುರುಷ ಸಮಾಸ, ಬ ತೃತೀಯ ತತ್ಪುರುಷ ಸಮಾಸ, ಕ ಚತುರ್ಥಿ ತತ್ಪುರುಷ ಸಮಾಸ. ಮಕ್ಕಳೇ, ಇಂದಿನ ಭಾಗದಲ್ಲಿ ಕಲಿತಂತಹ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದ ಎಲ್ಲ ವಿಷಯವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನನ್ನ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಿಂದ ನನಗೆ ಮತ್ತಷ್ಟು ಹೊಸ ವಿಡಿಯೋಗಳನ್ನು ತೆಗೆಯಲು ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳುತ್ತಾ ಧನ್ಯವಾದಗಳು.